ಬಂಡೆ ಕಳಮನ್ ಮೇಲೆ ಆಣೆಗೂ ನಾನ್ ಎತ್ತಿಲ್ಲಮ್ಮ. ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಎಲ್ಲಿದೆ, ಏನು ಎತ್ತ ನನಗೇನು ಗೊತ್ತಿಲ್ಲ. ಬೇಕಾದ್ರೆ ಅರವಿಂದ್ನೇ ಕೇಳು. ಹಾಗಾದ್ರೆ ಇಟ್ಟಿದ್ದ ದುಡ್ಡು ಎಲ್ಲೋಯ್ತು? ದುಡ್ಡ ನನಗೆ ಗೊತ್ತಿಲ್ಲ ಜಾನು. ಹೌದಾ, ಸರಿ, ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಬೇಡ ಜಾನು, ಬೇಡ. ನನ್ನ ಹತ್ರನೇ ದುಡ್ಡು ತಗೊಂಡಿಲ್ಲ ಅಂತ ಸುಳ್ಳು ಹೇಳ್ತೀಯಾ ಇಡಿಯಟ್. ಇವತ್ತು ದುಡ್ಡು ಕದ್ದೋನು ನಾಳೆ ನನ್ನನ್ನೇ ಮಾರಲ್ಲ ಅಂತ ಏನ್ ಗ್ಯಾರಂಟಿ? ಸತ್ಯನೇ ಹೇಳ್ತಿದ್ದಾಳಲ್ಲ. ಸಾರಿ ಜಾನು. ಡೋಂಟ್ ಕಾಲ್ ಮಿ ಜಾನು. ಮೇಡಮ್ ಅನ್ಬೇಕು ಅಂತ ಎಷ್ಟತಿ ಹೇಳ್ಬೇಕು? ಅದು ಶೂಟಿಂಗ್ ಅಲ್ಲಲ್ವಾ? ನಿಯತ್ತಿಲ್ದಿರೋ ನಿನ್ಗೆ 3 ಕಾಸಿನ ಬೆಲೆ ಕೊಡೋದು ತಪ್ಪೆ. ಹೇಳೋ, ಯಾಕೋ ಕದ್ದೆ? ಕದ್ದಿಲ್ಲ, ತಗೊಂಡಿದ್ದು. ನನ್ ರೂಮಿಗೆ ಬಂದು ನನ್ ಪರ್ಮಿಷನ್ ಇಲ್ದೆ ಯಾಕೋ ತಗೊಂಡೆ? ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಖರ್ಚಿಗೆ ದುಡ್ಡಿರ್ಲಿಲ್ಲ ಅಂತ ತಗೊಂಡೆ. ಕೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ನೀನ್ ಕೊಡೋ ದುಡ್ಡು ಯಾವ ಮೂಲೆಗೂ ಸಾಕಾಗ್ತಿಲ್ಲ. ಅದಕ್ಕೆ 50,000 ರೂಪಾಯಿ ಎತ್ಕೊಂಡ್ಯಾ? ಇದೇ ಲಾಸ್ಟ್ ವಾರ್ನಿಂಗ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ನಾನು ಇಲ್ದೇ ಇರೋ ಟೈಮಲ್ಲಿ ನನ್ನ ರೂಮಿಗೆ ಬಂದು ನನ್ನ ದುಡ್ಡೇನಾದ್ರೂ ಎತ್ಕೊಂಡ್ಯೋ, ಪೊಲೀಸಿಗೆ ಫೋನ್ ಮಾಡಿ ಒಳಗೆ ಹಾಕ್ಬಿಡ್ತೀನಿ, ಹುಷಾರ್. ಏನ್ ನೀನು ಮುಖ ನೋಡ್ಕೊಂಡೆ ನಿಂತಿದ್ಯಾ? ನಡಿ ಆಚೆ. ಓಕೆ ಓಕೆ, ಕೂಲ್ ಕೂಲ್. ಏನ್ ಕೂಲು? ನಾಳೆ ಒಳಗಡೆ ನನಗೆ 50,000 ರೂಪಾಯಿ ವಾಪಸ್ ಬೇಕು ಅಷ್ಟೇ. ಓಕೆ ಓಕೆ. ನೀನ್ ಸುಮ್ಮನೆ ಕೂರು ಅಂತೋಳಲ್ವಲ್ಲ, ಮಾತು ಕಮ್ಮಿ ಆದ್ರೂ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತೀಯ. ಓ, ನನ್ನ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿದ್ಯಾ ನೀನು? ನಿನ್ ತಮ್ಮ ಅಲ್ವಾ, ಮತ್ತೆ ನಿನ್ ಬಗ್ಗೆ ತಿಳ್ಕೊಳ್ದೆ ಇನ್ಯಾರ ಬಗ್ಗೆ ತಿಳ್ಕೊಳ್ಳಿ? ಅಲ್ಲಿ ಹೋದ್ಮೇಲೆ ತುಂಬಾ ಆಕ್ಟಿವ್ ಆಗಿದ್ಯಾ ಅನ್ಸುತ್ತೆ. ಹಾಗೇನಿಲ್ಲ. ಸರಿ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ? ಅದೇ ದೀಪ ಅವ್ರ ಮನೆಗೆ ಬಂದ್ವಿ, ಸುಮ್ಮನೆ ರೂಮಲ್ಲಿ ಇದ್ದೀನಿ. ಓ, ದೀಪ ಅವ್ರ ತಂದೆದು ಡಿಸ್ಚಾರ್ಜ್ ಆಯ್ತಾ? ಆಯ್ತು. ಇವಾಗ ಹೇಗಿದ್ದಾರೆ? ಪರವಾಗಿಲ್ಲ. ಅವ್ರ ಹತ್ರ ಮಾತಾಡ್ತೀನಿ, ಫೋನ್ ಕೊಡು. ಬೇಡ ಅಚ್ಚು, ಅವರು ರೆಸ್ಟ್ ಮಾಡ್ತಾ ಇದ್ರು, ಈಗ ಮಲಗ್ಬಿಟ್ಟಿರ್ತಾರೆ ಅನ್ಸುತ್ತೆ. ನಾಳೆ ನಾನೇ ನಿನ್ಗೆ ಕಾಲ್ ಮಾಡ್ಕೊಡ್ತೀನಿ. ಸರಿ ಆಯ್ತು. ಊಟ ಆಯ್ತಾ ನಿಂದು? ಆಯ್ತು. ಯಾವಾಗ ಹೊರಡ್ತೀಯಾ? ನಾಳೆನಾ? ಇವತ್ತೇ ಹೊರಟಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಿದ್ರಲ್ಲ, ಅದಕ್ಕೆ ನಾಳೆ ಹೊರಡೋಣ ಅಂತೀನಿ. ಅಂತೂ ಒಳ್ಳೆ ಗಂಡ ಹೌದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಳ್ಳೆ ಅಳಿಯ ಅಂತೂ ಆಗ್ತಿದ್ಯಾ ಅಲ್ವಾ? ಅಂದ್ರೆ ಯಾವ ಥರ ಅಚ್ಚು? ನೀನು ಒಳ್ಳೆ ಮಗಳಾಗಿದೆಯಲ್ಲ ಆಗ. ಯಾಕಚ್ಚು ಸೈಲೆಂಟ್ ಆಗ್ಬಿಟ್ಟೆ? ನೀನ್ ಹೇಳಿದ್ದು ನಿಜನಾ ಸುಳ್ಳ ಅಂತ ನನಗೆ ಅನುಮಾನ ಆಗ್ತಿದೆ ಚಿರು, ಅದಕ್ಕೆ ಸುಮ್ಮನಾದೆ. ಯಾಕೆ ಡಲ್ ಆಗಿದೆಯಾ ಅಚ್ಚು? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಹಾ, ನನಗೇನಾಗಿದೆ? ಇಷ್ಟು ದೊಡ್ಡ ಮನೇಲಿ ನಾನೊಬ್ಳೆ ಆರಾಮಾಗಿದ್ದೀನಿ. ಯಾಕೋ ನೀನು ಹೇಳ್ತಿರೋದು ಕೇಳಿಸ್ಕೊಳ್ತಿದ್ರೆ ಸಮಥಿಂಗ್ ಇಸ್ ನಾಟ್ ರೈಟ್ ಅನ್ನಿಸ್ತಾ ಇದೆ. ಹಾಗೇನಿಲ್ಲ, ನನ್ನ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಆರಾಮಾಗೇ ಇದ್ದೀನಿ. ದೀಪ ಏನ್ ಮಾಡ್ತಿದ್ದಾಳೆ? ಅವ್ರ ಅಣ್ಣನ ಹತ್ರ ಏನೋ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ದೀಪ ಅವರಮ್ಮ? ಅವರು ಮೋಸ್ಟ್ಲಿ ರೂಮಲ್ಲಿ ಇರಬೇಕು. ಅವ್ರ ಅತ್ತೆ? ಮೋಸ್ಟ್ಲಿ ಎಲ್ಲ ಮಲಗಿದ್ದಾರೆ ಅನ್ಸುತ್ತೆ. ಸರಿ, ದೀಪನ ಕೇಳಿದೆ ಅಂತ ಹೇಳು, ನಾಳೆ ಕಾಲ್ ಮಾಡ್ತೀನಿ. ಅಚ್ಚು, ನಾನು ಹುಟ್ಟಿದಾಗಿಂದ ನೀನು ನೋಡಿದ್ದೀನಿ. ನಿನ್ನ ವಾಯ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದರೂ ನನಗೆ ಗೊತ್ತಾಗುತ್ತೆ. ಪ್ಲೀಸ್, ಏನಾಯ್ತು ಹೇಳು. ಏನಿಲ್ವೋ, ನೀನು ದೀಪ ಇಲ್ವಲ್ಲ, ನಿಮ್ಮಿಬ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ ಅಷ್ಟೇ. ರಿಯಲಿ? ಸರಿ ಅಚ್ಚು, ನಾಳೆ ಬರ್ತೀನಿ. ಸರಿ, ಟೇಕ್ ಕೇರ್. ಗುಡ್ ನೈಟ್. ಗುಡ್ ನೈಟ್. ಯಾಕೆ ಇವ್ರಿಗೆ ರಾಹುಲ್ ಮೇಲೆ ಇಷ್ಟೊಂದು ಕೋಪ? ನರಸಿಂಹ ಅವರೇ, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಸಿಗದಿರೋ ವಸ್ತುಗೆ ಆಸೆ ಪಟ್ಟು ಕೈ ಸುಟ್ಕೊಳ್ಳೋದು ಅಂತಾರಲ್ಲ ಮಿಸ್ಟ್ರೆ, ಆ ಪ್ರೀತಿನೂ ಹಾಗೆ. ನೀವು ಹೇಳಿದ 100% ನಿಜ. ಸೋತಿರೋ ಪ್ರೀತಿ, ಸಿಗದಿರೋ ನಕ್ಷತ್ರ ಎರಡೂ ಒಂದೇ. ನಕ್ಷತ್ರನ ದೂರದಿಂದ ನೋಡೇ ಖುಷಿ ಪಡಬೇಕು ಹೊರತು ಮುಟ್ಟೋಕ್ಕಾಗಲ್ಲ. ಹಾಗೆ ಪ್ರೀತಿ ಕೂಡ ದೂರದಿಂದ ನೋಡಿ ಖುಷಿ ಪಡಬೇಕು, ಬೇಕು ಅಂತ ಬಯಸಿದ್ರೆ ಖಂಡಿತ ಸಿಗಲ್ಲ. ಅಲ್ಲ ಮಿಸ್ಟ್ರೆ, ಪ್ರೀತಿ ಬಗ್ಗೆ ಇಷ್ಟೊಂದು ವಿಚಾರಿಸ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬೋದಾ? ಹಾಗೇನಿಲ್ಲ,
ಸುಮ್ಮನೆ ಕೇಳಬೇಕು ಅನಿಸ್ತು, ಕೇಳಿದೆ. ಪ್ರಪಂಚದಲ್ಲಿ ಪ್ರೀತಿ ಮಾಡಿ ಗೆದ್ದಿರೋರ್ಗಿಂತ ಪ್ರೀತಿನ ಹೇಳ್ಕೊಳ್ಳದೆ ಸೋತಿರೋರೇ ಹೆಚ್ಚು. ಕೆಲವೊಂದು ಸತಿ ಹೇಳ್ಕೊಂಡ್ರು ಪ್ರೀತಿ ಸಿಗದೆ ಸೋತಿರ್ತಾರೆ. ಸೋತ ಮೇಲೆ ಮರೆಯೋಕ್ಕಾಗದೆ ಒದ್ದಾಡ್ತಿರ್ತಾರೆ. ಇಲ್ಲಿ ಸಿಗೋ ಪ್ರೀತಿಗಿಂತ ಸಿಗದಿರೋ ಪ್ರೀತಿಗೆ ಬೆಲೆ ಜಾಸ್ತಿ. ಸರಿ, ಅದೇನೋ ಹಸ್ಬೆಂಡು ಅಂತ ಬಂದ್ರಲ್ಲ, ಅದೇನಂತ ಹೇಳಿ. ಇಲ್ಲಾಂದ್ರೆ ಬೆಂಗಳೂರಿಗೆ ಹೋದ್ಮೇಲೂ ಜಗಳ ಆಡ್ತಾನೆ ಇರ್ತೀರ. ನಾವಿಬ್ರು ಸೇರಿ ಅಮ್ಮ ಅಣ್ಣನ ಮಾತಾಡ್ಸೋ ಥರ ಮಾಡಬೇಕು. ಆಸ್ಪತ್ರೆಯಲ್ಲಿ ಅಣ್ಣ ಅಪ್ಪನ ಹತ್ರ ಮಾತಾಡೋಕ್ಕೆ ಅಮ್ಮನ ಹತ್ರ ಅನುಮತಿ ತಗೊಂಡಿದ್ರಲ್ವಾ, ಹಾಗೆ ಅಣ್ಣಂದೇನೂ ತಪ್ಪಿಲ್ಲ, ಪರಿಸ್ಥಿತಿ ಹಂಗಿತ್ತು, ಅವನ್ನ ಕ್ಷಮಿಸ್ಬಿಡಿ, ಮೊದಲಿನ ಥರ ಇರಿ ಅಂತ ಅಮ್ಮನ ಹತ್ರ ಒಂದು ಮಾತು ಹೇಳ್ತೀರಾ? ಅಮ್ಮ ನಿಮ್ಮ ಮಾತಿಗೆ ಇಲ್ಲ ಅನ್ನಲ್ಲ, ಮಂಜುಗಡ್ಡೆ ಥರ ಕರ್ಗೋಗ್ತಾರೆ. ಇದು ಒಂದು ಮಾಡಿ. ಆಯ್ತು, ನಾಳೆ ನಾವು ಹೊರಡೋ ಅಷ್ಟರಲ್ಲಿ ನಿಮ್ಮಮ್ಮ ನಿಮ್ಮ ಅಣ್ಣನ ಮೊದಲು ಹೇಗೆ ಮಾತಾಡ್ತಿದ್ರೋ ಹಾಗೆ ಮಾತಾಡ್ಸೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಸರಿನಾ? ನಿಜವಾಗ್ಲೂ ಮಾತು ಕೊಡಿ. ಪ್ರಾಮಿಸ್.